ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬರ್ತಿದೆಯಾ? ಆದರೆ ನಿಮಗೆ ಏಪ್ರಿಲ್ 1ನೇ ತಾರೀಕಿಂದ 6,000 ರೂಪಾಯಿ ಬರುತ್ತೆ. ಈ ಒಂದು ವಿಷಯ ಕೇಳಿ ನಿಮಗೂ ಕೂಡ ಡೌಟ್ ಆಯಿತಾ, ಫೇಕಾ ರಿಯಲ್ ಇನ್ಫಾರ್ಮೇಷನ್ ಅಂತ? ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ 6,000 ರೂಪಾಯಿ ಯಾವ ರೀತಿ ನಿಮ್ಮ ಖಾತೆಗಳಿಗೆ ಬಂದು ಏಪ್ರಿಲ್ 1ನೇ ತಾರೀಕಿಂದ ಜಮಾ ಆಗುತ್ತೆ ಅನ್ನೋದು. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ಬೋದಾಗಿರುತ್ತೆ. ಇಲ್ಲಿ ನಾನು ಹೇಳೋ ವಿಷಯ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕು, ಏನು ಕೂಡ ಡೌಟ್ ಬರಬಾರ್ದು. ನಮಗೂ ಕೂಡ 6,000 ರೂಪಾಯಿ ಬರುತ್ತಾ ಬರಲ್ಲ ಅನ್ನೋ ಡೌಟ್ ನಿಮ್ಗೆ ಆಗಲೇ ಬಂದಿರುತ್ತೆ. ಆ ಒಂದು ಡೌಟ್ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿದ ಮೇಲೆ ಕೂಡ ಬರಬಾರ್ದು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ 2,000 ರೂಪಾಯಿನ ಪಡ್ಕೋತಾ ಇದ್ದೀರಾ. ಅದನ್ನ ನೀವು 6,000 ರೂಪಾಯಿನೂ ಕೂಡ ಪಡ್ಕೋಬೋದು. ಅದು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಎಲ್ಲರಿಗೂ ಕೂಡ 2,000 ರೂಪಾಯಿ ಬರ್ತಿದೆ. ಆಗಲೇ ಎಷ್ಟೊಂದು ಜನ 7ನೇ ಕಂತಿನ ಹಣ, 8ನೇ ಕಂತಿನ ಹಣ ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ. ಎಷ್ಟೊಂದು ಜನ ಇವಾಗ 9ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ಸೈಡ್ ಏನಾಗಿದೆ ಅಂದರೆ, ಕೆಲವ್ರಿಗೆ 1 ಕಂತು 2 ಕಂತು ಹಣ ಬಂದಿದೆ, ಆಮೇಲೆ ಹಣನೇ ಬಂದಿಲ್ಲ. ಕೆಲವ್ರಿಗೆ ಒಂದು 5 ಕಂತುವರೆಗೂ ಕೂಡ ಬಂದಿದೆ, ಆಮೇಲೆ ಹಣನೇ ಬಂದಿಲ್ಲ. ಕೆಲವ್ರಿಗೆ 1 ಕಂತಿನ ಹಣನೂ ಕೂಡ ಬಂದಿಲ್ಲ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ಇದೆಲ್ಲನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಕರ್ನಾಟಕದಲ್ಲಿ, ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಜನಕ್ಕೆ ಹೋಗ್ತಿದೆ, ಎಷ್ಟು ಜನಕ್ಕೆ ಹೋಗ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ಯಾವೊಂದು ಸಮಸ್ಯೆಯಿಂದ ಹೋಗ್ತಾ ಇಲ್ಲ, ಎಲ್ಲನೂ ಕೂಡ ಟ್ಯಾಲಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಏಪ್ರಿಲ್ 1ನೇ ತಾರೀಕಿಂದ ಕೆಲವು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಆ ಒಂದು ಬದಲಾವಣೆಗಳಲ್ಲಿ ಈ ಒಂದು ಚೇಂಜಸ್ ಆಗ್ತಾ ಇರೋದು. ಇಲ್ಲಿ 2,000 ರೂಪಾಯಿ ಬರ್ತಾ ಇರೋದು 6,000 ರೂಪಾಯಿ ಬರುತ್ತೆ. ಇಲ್ಲಿ ನಿಮಗೂ ಕೂಡ ಒಂದ್ಸಲಿ ಡೌಟ್ ಆಗುತ್ತೆ, ಏನು ನಿಜವಾಗ್ಲೂ 6,000 ಕೊಡ್ತಾರೆ, ನೆಟ್ವರ್ಕ್ 2,000ನೇ ಬರ್ತಾ ಇಲ್ಲ, ನಮಗೆ ಇನ್ನು 6,000 ಬರೋದೇನೋ ಕನಸಿರಬೇಕು ಅಂತ. ಆದರೆ ಇಲ್ಲಿ ಏನಾಗಿದೆ ಅಂದರೆ, 6,000 ಯಾವ ರೀತಿ ಕೊಡ್ತಾರೆ ಅನ್ನೋದು ಇಲ್ಲಿ ತಿಳಿಸ್ಕೊಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ, ಪ್ರತಿಯೊಬ್ಬರು ಕೂಡ ಇವಾಗ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಬಂದಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು 2,000 ರೂಪಾಯಿ ಬರ್ತಿದೆಯಲ್ಲ, ಅದು ಯಾರಿಗೆ ಬರ್ತಾ ಇಲ್ಲ, ಪೆಂಡಿಂಗ್ ಆಗಿಬಿಟ್ಟಿದೆ, ಮತ್ತು ಯಾರಿಗೆ 1 ಕಂತಿನ ಹಣನೂ ಕೂಡ ಬಂದಿಲ್ಲ, ಅವ್ರಿಗೆ ಒಂದು ಫಾರ್ಮುಲಾನ ಕಂಡುಹಿಡಿದಿದ್ದಾರೆ. ಅಂದರೆ ಎಲ್ಲರಿಗೂ ಕೂಡ ಇವಾಗ ಒಟ್ಟಿಗೆ ಹಾಕೋಕೆ ಹೋದರೆ ಬಜೆಟಲ್ಲಿ ಶಾರ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ ಅಮೌಂಟು. ಅದನ್ನ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದರೆ, 4,000 ಬಂದ್ಬಿಟ್ಟು ಪ್ರೀವಿಯಸ್ ತಿಂಗಳುಗಳದ್ದು ಏನು ಹಣ ಬಂದಿರಲ್ಲ ಅದನ್ನ ಆ್ಯಡ್ ಮಾಡಿ 4,000 ಕೊಡೋದು, ಮತ್ತು ಈ ತಿಂಗಳದು 8ನೇ ಕಂತು 9ನೇ ಕಂತು ಅವಾಗ ಹಾಕ್ಬೇಕಲ್ಲ, ಆ ಒಂದು ತಿಂಗಳದು 2,000 ಕೊಡೋದು. ಆ ರೀತಿ 6,000 ಮಾಡಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಒಂದು 6,000 ರೂಪಾಯಿನ ಕೊಡಬೇಕು ಏಪ್ರಿಲ್ 1ನೇ ತಾರೀಕಿಂದ ಅಂತ ಡಿಸೈಡ್ ಮಾಡಿದರೆ. ಇವಾಗ ಯಾರಿಗೆ ಪೆಂಡಿಂಗ್ ಅಮೌಂಟ್ ಆಗಿದೆ ಮತ್ತು ಯಾರಿಗೆ ಹಣ ಬರ್ತಾ ಇರಲ್ಲ, ನಿಮ್ಗೆಲ್ಲರಿಗೂ ಕೂಡ ಬರುತ್ತೆ. ಆರಾಮಾಗಿರಿ. ಮತ್ತು ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೋತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಅವರು ಖುಷಿ ಪಡ್ತಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.